Come on, director. ಎಲ್ಲಿದ್ದೀಯೋ ಹೇಳತ್ತೆ ಬಾರಲೇ ಹೊರಗ. ಯಾಕ್ರಿ ಸೌಕಾರ ಗಂಟೆ ಹಿರಿಯಂಗ್ ಓದಲಾಕತ್ತಿರ್ಲ? ಬರು ಮಠ ಸಮಾಧಾನ ಇಲ್ಲೇ ನಿಮಗ? ಏನ್ ನೀ ಕರೆದ ತಕ್ಷಣ ಬರಾಕ್ ನಾಯಿನ ಕಂಪ್ಯೂಟರ್ ಅಲ್ಲ. ಒಂದೊಂದ್ಸಲ ಕಂಪ್ಯೂಟರ್ ಸ್ಲೋ ಆಗಿ ಕೆಲಸ ಮಾಡ್ತೈತಿ. ಮೊದಲ ಅದನ್ನ ತಿಳ್ಕೊರಿ. ಎಲ್ಲ ಐಶ್ವರ್ಯ ಇದೆ ಅಂತೇಳಿ ಬೇರೆಯವರಿಗೆ ಮರ್ಯಾದೆ ಕೊಟ್ಟು ಮಾತನಾಡೋದನ್ನ ಕಲೀರಿ. ಆಗ ನಿಮಗೂ ಮರ್ಯಾದೆ, ನಿಮ್ಮ ಮನೆತನಕ್ಕೂ ಮರ್ಯಾದೆ. ಯಾಕೋ ಜೀವನ ಯಾಕೋ ಬದಲಾವಣೆ ಕಾಣ್ತಾ ಇದೆ ಅಲ್ಲ ನಿನ್ನ ಹತ್ತಿರ? ನನಗೆ ಮರ್ಯಾದೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ? ನನ್ನ ಮನೆಯ ಅನ್ನ ತಿಂದು ಬದುಕುವ ನಾಯಿ ನೀನು. ತುತ್ತು ಕೂಡಿ ಇಲ್ಲದಾಗ ನನ್ನ ಹತ್ರ ಸಾಲ ಇಸ್ಕೊಂಡು ಸಂತಿ ಪಾಟಿ ಮಾಡಿದ ಮಗ ನೀನು. ನನಗೆ ಎದುರುತ್ರ ಕೊಡ್ತಾ ಇದೀಯಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ಯಾಕೆ ಹೋಗಿದ್ದೆ? ಯಾಕೆ ಬಂದಿರಲ್ಲ ಮೊದಲ ಮಗಳು ಬಡ್ಡಿಯ ಮಗನ? ಏ ಸಾವುಕಾರ, ಇನ್ನೊಂದು ಬೈಗಳ ಏನಾದ್ರೂ ಬೈದಿದ್ದ ಆದ್ರೆ ನನಗೂ ನಿನಗೂ ಸರಿ ಇರೋದಿಲ್ಲ. ನನ್ನ ವೈಯಕ್ತಿಕ ಕೆಲಸಕ್ಕೆ ಅಂತ 2-3 ದಿನ ಬರೋಕ್ಕಾಗ್ಲಿಲ್ಲ. ಅದಕ್ಕೆ ಏನಿವಾಗ ಜೀವನ್ ಬೈದಿಲ್ಲದೆ ಇನ್ನೇನು ನಿನಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕೇನೋ ಬೋಳಿ ಮಗನ? ಯಾಕೆ ಇಷ್ಟು ದಿನ ಕೆಲಸಕ್ಕೆ ಬಂದಿಲ್ಲ ಅದನ್ನು ಹೇಳ ಮೊದಲು. ನೋಡಿ ಸಾವುಕಾರ, ಪದೇ ಪದೇ ಬೋಳಿ ಮಗನ ಅಂತ ಬೈದಿದ್ದ ಆದ್ರೆ ನಂದು ನಿಂದು ವ್ಯವಹಾರ ಸರಿ ಇರಂಗಿಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಸಾಕಿದ ನಾಯಿ ಯಾಕೆ ಗುರ್ರ ಅಳ್ತಾ ಇದೆಯಲ್ಲ? ಇನ್ನೊಬ್ಬ ನಾಯಿಗೆ ಮಾಲಕ ಸಿಕ್ಕಿದ್ದಾನೆ ಅಂತ ಅರ್ಥ ಇದಕ್ಕೆ. ಯಾಕೆ ಜೀವ ನಿನ್ನಲ್ಲಿ ಬದಲಾವಣೆ ಕಾಣ್ತಾ ಇದೆ? ಇಷ್ಟು ದಿನ ನಿನ್ನನ್ನು ನಾನು ನನ್ನ ಮನೆಯ ಸದಸ್ಯನಾಗಿ ಕಂಡಿದ್ದೆ. ಆದರೆ ಈಗ ನೋಡಿದರೆ ನನಗೆ ಏಕವಚನದಲ್ಲಿ ಮಾತಾಡ್ತಾ ಇದೆಯಲ್ಲ. ನಿನ್ನ ಪರ್ಸನಲ್ ಕೆಲಸ ಏನದು? ಮರ್ಯಾದೆಯಿಂದ ಹೇಳ ಮೊದಲು. ನೋಡಿ ಸಾವುಕಾರ್ರೆ, ಇಷ್ಟು ದಿನ ನಿಮ್ಮ ಹೊಲದಲ್ಲಿ ದುಡಿದು ನಿಮ್ಮ ಅರ್ಧ ಸಾಲವನ್ನು ತೀರಿಸಿದ್ದೇನೆ. ಇನ್ನು ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ತೀರಿಸ್ತೇನೆ. ಇವತ್ತಿನಿಂದ ನಾನು ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವುದಿಲ್ಲ. ಭಾರತಾಂಬೆ ಸೇವೆ ಮಾಡುವುದಕ್ಕೆ ಸೈನ್ಯಕ್ಕೆ ಸೇರಲು ಭರ್ತಿಗೆ ಹೋಗಿದ್ದೆ. ಎಲ್ಲ ಫಿಟ್ ಆಗಿದೆ. ಇನ್ನೇನು ಎಕ್ಸಾಮ್ ಮಾತ್ರ ಬಾಕಿ ಇದೆ. ದೇವರ ದಯದಿಂದ ಅದೊಂದು ಪಾಸ್ ಆಗಿ ಭಾರತಾಂಬೆ ಸೇವೆ ಮಾಡಲು ಸೈನ್ಯಕ್ಕೆ ಸೇರಿಕೊಂಡು ನನಗೆ ಬಂದ ಸಂಬಳದಲ್ಲಿ ನಿನ್ನುಳಿದ ಅರ್ಧ ಸಾಲವನ್ನು ತೀರಿಸ್ತೇನೆ. ಅಲ್ಲಿವರೆಗೂ ಗುಡ್ ಬೈ. ನಿಂತ್ಕೊಳ್ಳೋ, ಎಲ್ಲಿಗೆ ಓಡಿ ಹೋಗ್ತಾ ಇದೀಯಾ? ಮಿಲಿಟರಿ ಯಕ್ಷಮಂತ್ರಿ ಅಷ್ಟೊಂದು ಈಜಿ ಅಂದ್ಕೊಂಡಿದ್ಯೇನೋ ಬಚ್ಚ? ನೋ ನೆವರ್. ಅದು ನಿನ್ನ ಕೈಯಿಂದ ಆಗೋದೂ ಇಲ್ಲ. ಸುಮ್ಮನೆ ನನ್ನ ಹೊಲದಲ್ಲಿ ದುಡಿದು ಸಾಲ ತೀರಿಸು. ಮೈ ಬಗ್ಗಿಸಿ ದುಡಿ, ಸಾಲ ತಾನಾಗೆ ತೀರುತ್ತೆ. ನೀನ್ಯಾರು ನನಗೆ ಅರ್ಥ ಮಾಡಿಸೋನು? ನಾನು ಎಲ್ಲ ಅಳದೆ ತೂಗೆ ಈ ನಿರ್ಧಾರಕ್ಕೆ ಬಂದಿರುವೆ. ನೀನಿಲ್ಲ ಅಂದ್ರೆ ಇನ್ನೊಬ್ಬ ಇಲ್ಲ ಅಂದ್ರೆ ಮೇಲಿದ್ದಾನಲ್ಲ ಭಗವಂತ. ನಂಬಿದವರನ್ನು ಎಂದಿಗೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ.
ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಸೈನ್ಯಕ್ಕೆ ಸೇರೋಕೆ ಕೈ ಹಾಕಿದ್ದೇನೆ. ಪ್ರಯತ್ನ ನಂದು, ಫಲ ಭಗವಂತನಿಗೆ ಬಿಟ್ಟದ್ದ. ಪ್ರಯತ್ನ ಶತ ಪ್ರಯತ್ನ ಮಾಡಿ ನಿನ್ನ ಎದುರುಗಡೆ ಸೈನ್ಯಕ್ಕೆ ಸೇರಿಕೊಂಡು ಈ ಊರಿನ ಗೌರವ, ಈ ದೇಶದ ಗೌರವ ಹೇಗೆ ತರ್ತೀನಿ ಅಂತ ನೋಡ್ತಾ ಇರಿ. ಈ ಬಡ ಜೀವನ ನಿಮ್ಮ ಎದುರುಗಡೆ ಹೇಗೆ ಜೀವನ ಮಾಡಿ ತೋರಿಸ್ತಾನೆ ಅಂತ ನೋಡ್ತಾ ಇರಿ. ಆವಾಗ ನಿಮ್ಮ ಈ ಶ್ರೀಮಂತಿಕೆ ಬಡವರ ಮೇಲೆ ಮಾಡ್ತಾ ಇರೋ ದಬ್ಬಾಳಿಕೆ, ಊರಿನಲ್ಲಿ ಮಾಡ್ತಾ ಇರೋ ರೌಡಿ ಸಂಪಾರಿತನ ಒಂದಲ್ಲ ಒಂದು ದಿನ ನಿಮ್ಮ ಕರ್ಮನ ನೀವೇ ಅನುಭವಿಸ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಮನೆತನದ ಘನತೆ ಗೌರವ ಉಳಿಸಿಕೊಳ್ಳಲು 4 ಜನ ಬಡವರಿಗೆ ಸಹಾಯ ಮಾಡಿ, ಕಣಿಕರರಿಗೆ ಕರುಣೆ ತೋರಿಸಿ. ನೀವು ಇಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಲು ನಮ್ಮಂತ ಬಡ ಕಾರ್ಮಿಕರ ಬೆವರ ಹನಿದೆ ಎಂಬುದು ಮಾತ್ರ ಮರಿಬೇಡ. ನೀನು ಮಾತಾಡ್ತಾ ಇರೋದು ನಿನ್ನಿಂದಲ್ಲ, ನಿನ್ನಲ್ಲಿರೋ ದುಡ್ಡಿನಿಂದ, ದುಡ್ಡಿನ ಅಹಂಕಾರದಿಂದ. ನಾಲ್ಗೆ ಇದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಾಲ್ಗೆ ಕತ್ತರಿಸಿ ಬಿಟ್ಟೇನು ಏನು? ನಾನು ತಿಂದು ಬಿಸಾಕಿದ ಅನ್ನ ತಿಂದು ಬದುಕುವ ನಾಯಿ ನೀನು. ನನಗೆ ಎದುರುತ್ರ ಕೊಡ್ತಾ ಇದ್ದೀಯಾ? ಯಾರು ನಿನಗೆ ನೌಕರಿ ಕೊಡ್ತಾರೆ? ಗಿಂಡಿ ಹಿಪ್ಪಿ ಮಾಡಿದ್ರೆ ಗಿಂಡಿ ರಕ್ತ ಇಲ್ಲ ನಿನ್ನ ದೇಹದಲ್ಲಿ, ಎಷ್ಟು ಸಿಗದಾಡ್ತೀಯ? ಕೊನೆದಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪ ಸಾಯುವವರೆಗೂ ನನ್ನ ಮನೆಯಲ್ಲಿ ದುಡಿದು ಸತ್ತ ಹೋದ. ಅದಕ್ಕೋಸ್ಕರ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನಿಮ್ಮಪ್ಪ ಸಾಯುವಾಗ ಒಂದು ಮಾತು ಹೇಳಿದ್ದಾನೆ, ನನ್ನ ಮಗನನ್ನು ನಿಮ್ಮ ಮನೆಯ ಒಬ್ಬ ಸದಸ್ಯನಾಗಿ ಸ್ವೀಕಾರ ಮಾಡು ಅಂದ. ನಿಮ್ಮಪ್ಪನ ಮಾತಿಗೆ ಒಪ್ಪಿ ಇಲ್ಲೇ ನನ್ನ ಮನೆಯಲ್ಲಿ ಬಿದ್ದಾಡೋ, ಇಲ್ಲ ಅಂದ್ರೆ ಒದ್ದಾಡಿ ಸಾಯಬೇಕಾಗುತ್ತೆ. ಸತ್ತರು ಭಾರತಾಂಬೆ ವೀರ ಮಗನಾಗೆ ಸಾಯ್ತೇನೆ ವಿನಃ ನಿನ್ನಂತ ಮನೆ ಹಾಳು ಮಾಡೋ ಮನೆ ಮುರುಕ ನನ್ನ ಮಗನ ಮನೆಯಲ್ಲಿ 1 ನಿಮಿಷನೂ ಇರೋದಿಲ್ಲ. ಏನ್ ಮಾಡ್ಕತ್ತೆ ಮಕ್ಕಳಾಗ? ಆಯ್ತು, ನೀನು ಹೋಗುವುದಾದರೆ ನಾನು ಕೊಟ್ಟಿರುವ ಸಾಲ ಇದೇ ಕ್ಷಣದಲ್ಲಿ ಕೊಟ್ಟು ಹೋಗು. ನೀನು ಗಂಡಸಾಗಿದ್ದರೆ, ಇಲ್ಲ ಅಂದ್ರೆ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಬೇಕಾಗುತ್ತೆ. ಎಚ್ಚರ, ಚರ್ಮ ಸುಲಿತೆಯ? ನೀನೇನೋ ನನ್ನ ಚರ್ಮ ಸುಲಿಯೋದು? ಆಲ್ರೆಡಿ ಭಾರತಾಂಬೆ ಸೇವೆ ಮಾಡಲು ಸೈನ್ಯಕ್ಕೆ ಸೇರಿಕೊಳ್ಳಲು ಸಿದ್ಧನಾಗಿದ್ದೇನೆ. ಇನ್ನಂತವರ ಪುಡಪೋಷಿಗಳು ಸೈನ್ಯಕ್ಕೆ ಸೇರಿದರೆ ಆ ಭಾರತಾಂಬೆಯನ್ನ ಆ ದೇವರೇ ಕಾಪಾಡಬೇಕು. ಇನ್ನು 2 ದಿನ ನಿನಗೆ ಟೈಮ್ ಕೊಡ್ತೀನಿ. ಪಾಪ ಅಂತ ಬದುಕಲಂತ 2 ದಿನ ಟೈಮ್ ಕೊಡ್ತಾ ಇದ್ದೀನಿ. ನನ್ನ ಸಾಲ ಕೊಟ್ಟರೆ ಸರಿ, ಇಲ್ಲ ಮುಂದೆ ನಿನಗಿದೆ ಮಾರಿ ಹಬ್ಬ. ಒಳ್ಳೆ 2 ಡೇಸ್ ಟೈಮ್ ಕೊಡು, ಅಲ್ಲಿವರೆಗೂ ಗುಡ್ ಬೈ. ಹೇ ದೇವರೇ, ದುಡಿದು ತಿನ್ನುವ ಒಬ್ಬ ದೇಹಕ್ಕೆ ಎಷ್ಟೊಂದು ಕಷ್ಟ ಕೊಡ್ತೀಯ. ನಿಯತ್ತಿನಿಂದ ದುಡಿಯವರಿಗೆ ಈಗಿನ ಕಾಲದಲ್ಲಿ ಬೆಲೆನೇ ಇಲ್ಲದಂತಾಗಿದೆ. ಕದ್ದು ಮುಚ್ಚಿ ಕಳ್ಳತನ ಮಾಡಿ ಯಾರಿಗೂ ಕಾಣದ ಹಾಗೆ ದ್ರೋಹ ಮಾಡುತ್ತಿರುವರಲ್ಲ, ಅಂತವರಿಗೆ ನಿನ್ನ ಸಪೋರ್ಟ್ ಕೊಡ್ತೀಯ. ಇನ್ನೊಬ್ಬರ ಮನೆಯಲ್ಲಿ ಜೀವನ ಪೂರ್ತಿ ಜೀತದಾಳಾಗಿ ದುಡಿದರು ನಮ್ಮಂತವರನ್ನೊಮ್ಮೆ ಕಣ್ತೆರೆದು ನೋಡು. ಈ ತುಂಬಿದ ಪ್ರಪಂಚದಲ್ಲಿ ನಿನಗೆ ನೋಡೋಕ್ಕಾಗೋದಿಲ್ಲ. ಇರ್ಲಿ ಬಿಡು, ನಾನೇ ನೋಡ್ಕೊತೀನಿ. ಥ್ಯಾಂಕ್ ಯು ಗಾಡ್. ಅಗ್ನಿಪಥ ಅರ್ಜಿ ಹಾಕೋಕೆ ಅಂತ ಈಗ ನನ್ನ ಹತ್ತಿರ 1 ನಯಾ ಪೈಸಾನೂ ಇಲ್ಲ. ಆ ಸುಧೀರ್ ಸಾಹುಕಾರ ಇನ್ನೂ ನನಗೆ ಯಾರೋ ಕೊಟ್ಟಿಲ್ಲ.
ಆ ಮಾರುತಿ ಸರ್ ಬೆಂಗಳೂರಿನಿಂದ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಅವರ ಹತ್ತಿರ ಹೋಗಿ ಸ್ವಲ್ಪ ಹಣದ ಸಹಾಯ ಕೇಳಿದರಾಯಿತು. ಸರ್, ಮಾರುತಿ ಸರ್, ಹೊರಗಡೆ ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಹಾ ನಮಸ್ಕಾರ, ಬನ್ನಿ. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಇರ್ಲಿ ಇರ್ಲಿ, ಕಾಲಿಗೆ ಬೀಳಲಿ. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಸರ್ ನಾನು ಒಬ್ಬ ಅಮಾಯಕ ಸರ್. ನನ್ನ ಹೆಸರು ಜೀವನ್ ಅಂತ. ನೀವು ಬೆಂಗಳೂರಿನಿಂದ ನಮ್ಮೂರಿಗೆ ಬಂದಿದ್ದೀರಿ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಿಮ್ಮ ಹತ್ತಿರ ಸ್ವಲ್ಪ ಸಹಾಯ ಕೇಳಲು ಬಂದಿದ್ದೇನೆ. ಹಾ ಏನಾಯ್ತು? ಏನ್ ಸಹಾಯ ಬೇಕು ಕೇಳಿ. ಏನಿಲ್ಲ ಸರ್, ನಾನು ಸುಧೀರ್ ಸಾಹುಕಾರನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಅವನಿಗೂ ನನಗೂ ಜಗಳ ಬಂದು ಕೆಲಸ ಬಿಟ್ಟಿದ್ದೇನೆ. ಆದರೆ ಅವನಿಗೆ ನನಗಿನ್ನೂ ಪಗಾರ ಕೊಟ್ಟಿಲ್ಲ. ಇಂಥ ವಯಸ್ಸಿನಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಹಠ ತೊಟ್ಟಿದ್ದೇನೆ ಸರ್. ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಹಾಗೆ ನಿಮ್ಮ ಸಹಾಯ ಇರಲಿ ಎಂದು ಕೇಳುವುದಕ್ಕೆ ಬಂದೆ. ದಯಮಾಡಿ ಇಲ್ಲ ಅನ್ನಬೇಡಿ ಸರ್. ಹಾ, ನನ್ನಿಂದ ನಿಮ್ಗೆ ಏನು ಸಹಾಯ ಬೇಕು ಕೇಳಿ. ನಿಮ್ಮಂತ ಯುವಕರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಹೇಗೆ? ನನ್ನಿಂದ ಏನು ಸಹಾಯ ಬೇಕು ಹೇಳಿ. ಏನಿಲ್ಲ ಸರ್, ಈಗ ಕೇಂದ್ರ ಸರ್ಕಾರದಿಂದ ಅಗ್ನಿಪಥ ಅರ್ಜಿ ಅಂತ ಕರೆದಿದ್ದಾರೆ ಸರ್. ಅರ್ಜಿ ಹಾಕೋಕೆ ಅಂತ ನನಗೆ 2,000 ರೂಪಾಯಿ ಹಣ ಬೇಕಿತ್ತು ಸರ್. ಇನ್ನು ನಮಗೆ ಸುಧೀರ್ ಸಾಹುಕಾರ್ ಪಗಾರ ಕೊಟ್ಟಿಲ್ಲ. ಅವನ ಕೊಟ್ಟ ತಕ್ಷಣ ನಿಮ್ಮ ಹಣವನ್ನು ನಿಮಗೆ ವಾಪಸ್ ಕೊಡುತ್ತೇನೆ. ಹಾ ಹೌದಾ? ಹಾ ಪರವಾಗಿಲ್ಲ. ಹಾ ಎಷ್ಟು ಬೇಕು? 2,000 ಬೇಕಾಗುತ್ತೆ ಸರ್. ಹಾ ತೆಗೆದುಕೊಳ್ಳಿ ಈ 5,000 ರೂಪಾಯಿ ಹಣವನ್ನು. ಬೇಡ ಸರ್, 5,000 ಬೇಡ. ನನಗೆ ಅರ್ಜಿ ಹಾಕೋಕೆ ಅಂತ 2,000 ಸಾಕು. ಈ 3,000 ರೂಪಾಯಿಗಳನ್ನು ತೆಗೆದುಕೊಳ್ಳಿ ಸರ್. ಹಾ ಪರವಾಗಿಲ್ಲ ಜೀವನ್, ನಿಮ್ಮ ಹತ್ರನೇ ಇಟ್ಟುಕೊಳ್ಳಿ. ಇಂಟರ್ವ್ಯೂ ಹೋಗ್ಬೇಕಾದ್ರೆ ಒಂದು ವೇಳೆ ಟ್ರೈನ್ ಸಿಗಲಿಲ್ಲ ಅಂತಂದ್ರೆ ಬಸ್ಸಿಗೆ ಹೋಗಬೇಕಾಗುತ್ತದೆ. ಹಾಗೆ ಹುಷಾರಾಗಿ ಇಟ್ಟುಕೊಳ್ಳಿ. ಹಾ, ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡಕ್ಕೆ ಹೋಗಬೇಡಿ. ಹಾ, ಬೇಗ ಆರ್ಮಿಗೆ ಸೆಲೆಕ್ಟ್ ಆಗಿ ಈ ಊರಿಗೆ ಹಾಗೂ ಆ ತಾಯಿ ಭಾರತಾಂಬೆಗೆ ಹೆಸರು ತರಬೇಕು. ಆಯ್ತು ಸರ್, ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಆದಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಕೊಡುತ್ತೇನೆ ಸರ್. ಹಾ ಪರವಾಗಿಲ್ಲ. ನೀವು ಮಿಲಿಟರಿಗೆ ಸೆಲೆಕ್ಟ್ ಆಗಿ ಅಗ್ನಿಪಥ್ ಸೇವೆಗೆ ಸೆಲೆಕ್ಟ್ ಆಗಿ ಬಂದ್ರೆ ಅದೇ ನನಗೆ ಕೊಟ್ಟು ಹುಡುಗರೆ. ಸರ್, ನಾನು ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೇನೆ ಸರ್. ಒಂದು ಹೊತ್ತಿನ ಊಟ ಮಾಡಿದರೂ ಒಂದು ಹೊತ್ತು ಉಪವಾಸವಿರುತ್ತಿದೆ ಸರ್. ಆ ಸುಧೀರ್ ಸಾಹುಕಾರ ನನಗೆ ಒಂದು ಹೊತ್ತಿನ ಊಟ ಕೂಡ ಕೊಡುತ್ತಿರಲಿಲ್ಲ. ಹೊಲದಲ್ಲಿ ಬಂದ ಆಳುಗಳ ಬುತ್ತಿಯನ್ನು ತೆಗೆದುಕೊಂಡು ಅವರಿವರು ಕೊಟ್ಟ ಊಟವನ್ನು ಮಾಡಿ ಜೀವನ ಸಾಗಿಸುತ್ತಿದ್ದೆ ಸರ್. ಹಾ ಹಾಗೆ ಕೇಳ್ತೀಯ? ನೋಡು, ದೇವರು ಒಳ್ಳೆಯವರಿಗೆ ಕಷ್ಟ ಕೊಡುತ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಡುತ್ತಾನೆ. ಒಳ್ಳೆಯವರಿಗೆ ಕೆಟ್ಟವರಿಗೆ ಕೈ ಹಿಡುತ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಡುತ್ತಾನೆ. ನೋಡು, ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸರ್, ನಾನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ.